ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಈ ಸರ್ವಜ್ಞ ಅಂತಕ್ಕಂಥ ಒಂದು ಪದವನ್ನು ಬಹಳಷ್ಟು ಕಡೆ ನಾವು ನೋಡಿದ್ದೇವೆ. ಈ ಸರ್ವಜ್ಞತೆ ಅಂತಕ್ಕಂಥದ್ದು ಲಲಿತಾ ಸಹಸ್ರನಾಮದಲ್ಲೂ ಕೂಡ ಬರುತ್ತೆ. ಈ ಸರ್ವಜ್ಞ ಅನ್ನುವುದರ ಒಂದು ಅರ್ಥವನ್ನು ಈಗ ನೋಡೋಣ. ಇದು ಹಲವಾರು ಭಾಗಗಳಲ್ಲಿ ನೋಡೋಣ. ಮೊದಲಿನ ಭಾಗದಲ್ಲಿ ಒಂದು ಜ್ಞಾನದ ಸ್ವರೂಪ ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಅಂದರೆ ವಾಟ್ ಈಸ್ ನಾಲೆಡ್ಜ್ ಅಂತಕ್ಕಂಥದ್ದು, ಸರ್ವಜ್ಞ ಅಂತಂದರೆ ಇದು ಲಲಿತಾ ಸಹಸ್ರನಾಮದಲ್ಲಿನ ಸರ್ವಜ್ಞ ಎಂಬ ನಾಮ ಇದೆಯಲ್ಲ, ಅದು ಆ ದೇವಿಯ ಸರ್ವಜ್ಞತೆಯನ್ನು ಮಾತ್ರ ಸೂಚಿಸುವುದಲ್ಲ, ಅದು ಜ್ಞಾನ ಅಂತಕ್ಕಂಥ ಒಂದು ಮಹತ್ ತತ್ವದ ಬಾಗಿಲನ್ನು ತೆರೆಯುತ್ತೆ ಅಂತ ಹೇಳಬೇಕು. ಈ ನಾಮವನ್ನು, ಈ ಸರ್ವಜ್ಞ ಅಂತಕ್ಕಂಥ ನಾಮವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಜ್ಞಾನ ಅಂದರೇನು ಅಂತ ಒಂದು ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮಾನವ ನಾಗರಿಕತೆಯ ಇತಿಹಾಸವೇ ಒಂದು ಜ್ಞಾನದ ಹುಡುಕಾಟದ ಇತಿಹಾಸ. ಮೊದಲಿಗೆ ಗುಹಾವಾಸಿಯಾದ ಮಾನವ, ಅಲ್ಲಿಂದ ಈಗಿನ ಕೃತಕ ಬುದ್ಧಿಮತ್ತೆ AI ಯುಗದವರೆಗೂ ಕೂಡ ಮನುಷ್ಯ ನಿರಂತರವಾಗಿ ತಿಳಿಯಲು, ಅರಿಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರ್ತಾನೆ. ಆದರೆ ಭಾರತೀಯ ಋಷಿಗಳು ಕೇಳಿದ ಪ್ರಶ್ನೆ ಇನ್ನೂ ಆಳವಾದದ್ದು. ಅವರ ಪ್ರಶ್ನೆ, ತಿಳಿಯುವವನು ಯಾರು? ಜ್ಞಾನದ ಮೂಲವೇನು? ಜ್ಞಾನ ಎಂದರೇನು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ವಿಷಯವನ್ನು, ಅದರ ಬಗ್ಗೆ ತಿಳಿದುಕೊಳ್ಳುವುದನ್ನು ನಾವು ಜ್ಞಾನ ಅಂತೀವಿ. ಆದರೆ ವೇದಾಂತದ ದೃಷ್ಟಿಯಲ್ಲಿ ಜ್ಞಾನ ಒಂದು ಮಾಹಿತಿಯ ಸಂಗ್ರಹ ಅಲ್ಲ. ಒಂದು ವಿಷಯದ ಒಂದು ನಿಜ ಸ್ವರೂಪವನ್ನು ಯಥಾರ್ಥವಾಗಿ ಅರಿಯುವ ಸಾಮರ್ಥ್ಯ ಇದೆಯಲ್ಲ, ಅದೇ ಜ್ಞಾನ. ಜ್ಞಾನ ಒಂದು 3 ಅಂಶಗಳನ್ನು ಒಳಗೊಂಡಿರುತ್ತದೆ. ಜ್ಞಾನ ಅಂತಕ್ಕಂಥದ್ದು ಜ್ಞಾತ ಅಂದರೆ ತಿಳಿಯುವವನು, ಜ್ಞೇಯ ತಿಳಿಯಬೇಕಾದ ವಿಷಯ, ಮತ್ತು ಜ್ಞಾನ ತಿಳಿಯುವ ಪ್ರಕ್ರಿಯೆ, ದ ಪ್ರೋಸೆಸ್ ಆಫ್ ಲರ್ನಿಂಗ್, ದ ಒನ್ ಹೂ ನೋಸ್, ಅಥವಾ ದ ಒನ್ ದ ಸಬ್ಜೆಕ್ಟ್ ಅಂತಕ್ಕಂಥದ್ದು 3. ಈ 3 ನಮ್ಮ ಜೀವನಗಳಲ್ಲಿ ಅಥವಾ ಅನುಭವದಲ್ಲಿ ವಿಭಿನ್ನವಾಗಿ ಕಾಣುತ್ತದೆ. ಆದರೆ ಈ ಪರಮ ಜ್ಞಾನ ಅಂತ ನಾವೇನು ಹೇಳ್ತೀವಲ್ಲ, ಅದರೊಳಗೆ ಈ 3ಕ್ಕೂ ಭೇದವೇ ಇರುವುದಿಲ್ಲ. ಭೇದ ಕರಗುತ್ತೆ ಅಂತಕ್ಕಂಥ. ಇಲ್ಲಿ ಇನ್ನೊಂದನ್ನು ನಾವು ತಿಳ್ಕೊಳ್ಬೇಕು. ಮಾಹಿತಿ, ಜ್ಞಾನ, ವಿವೇಕ ಮತ್ತು ಆತ್ಮಜ್ಞಾನ ಅಂತಕ್ಕಂಥದ್ದರ ಒಂದು ಬೇರೆ ಬೇರೆ ಆ ಜ್ಞಾನದ ಒಂದು ರೂಪಗಳ ಏನು ಅಂತಕ್ಕಂಥದ್ದು. ಇಂದಿನ ಜಗತ್ತಿನಲ್ಲಂತೂ ಮಾಹಿತಿಗೆ ಕೊರತೆಯಲ್ಲ. ಆದರೆ ಮಾಹಿತಿ ಮತ್ತು ಜ್ಞಾನ ಒಂದೇ ಅಲ್ಲ. ಮಾಹಿತಿ ಅಂದರೆ ಇನ್ಫಾರ್ಮೇಶನ್. ಇಟ್ಸ್ ಅ ಕಲೆಕ್ಷನ್ ಆಫ್ ಟ್ರೂತ್ಫುಲ್ ಥಿಂಗ್ಸ್. ಸತ್ಯಾಂಶಗಳ ಸಂಗ್ರಹದ ಮಾಹಿತಿ. ನಾಲೆಡ್ಜ್ ಅಂತಕ್ಕಂಥದ್ದು ಆ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ. ಎರಡಕ್ಕೂ ವ್ಯತ್ಯಾಸ ಇದೆ, ಮಾಹಿತಿಗೂ ಜ್ಞಾನಕ್ಕೂ. ಇನ್ನು ಮುಂದುವರೆದಂತೆ ವಿವೇಕ ಅಂತಂದರೆ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಎಂಬುದನ್ನು ನಿರ್ಧರಿಸುವ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ. ಇನ್ನು ಆತ್ಮಜ್ಞಾನ ಅಂತಂದರೆ ಅದು ಇನ್ನೂ ಮುಂದುವರೆದಂಥ ಭಾಗ. ಅದು ನಾನು ಯಾರು,
ಎಂಬ ಪ್ರಶ್ನೆಗೆ ನೇರ ಅನುಭವದಿಂದ ದೊರೆಯುವ ಒಂದು ಅನುಭವ ಅಥವಾ ಉತ್ತರ. ಒಬ್ಬ ವಿಜ್ಞಾನಿಗೆ ಅಪಾರವಾದ ಮಾಹಿತಿ ಇರಬಹುದು, ಒಬ್ಬ ಪಂಡಿತನಿಗೆ ಅಪಾರವಾದ ಶಾಸ್ತ್ರಜ್ಞಾನ ಇರಬಹುದು. ಆದರೆ ಆತ್ಮಜ್ಞಾನವಿಲ್ಲದಿದ್ದರೆ ಇನ್ನೂ ಪರಿಪೂರ್ಣವಾದ ಜ್ಞಾನ ದೊರೆತಿಲ್ಲ ಅಂತ ಉಪನಿಷತ್ತುಗಳು ಹೇಳ್ತವೆ. ಇನ್ನು ಜ್ಞಾನ ಹೇಗೆ ಹುಟ್ಟುತ್ತೆ ಅಂದರೆ, ನಮ್ಮ ಪಂಚೇಂದ್ರಿಯಗಳು ಜಗತ್ತಿನಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತವೆ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ವಾಸನೆ ಸಂಗ್ರಹಿಸುತ್ತೆ, ನಾಲಿಗೆ ರುಚಿಯನ್ನು ಅನುಭವಿಸುತ್ತೆ, ಚರ್ಮ ಸ್ಪರ್ಶವನ್ನು ಅರಿಯುತ್ತದೆ. ಆದರೆ ಇಂದ್ರಿಯಗಳು ಮಾತ್ರ ಜ್ಞಾನವನ್ನು ಸೃಷ್ಟಿಸುವುದಿಲ್ಲ. ಈ ಪಂಚೇಂದ್ರಿಯಗಳ ಅನುಭವವನ್ನು ಮನಸ್ಸು ಆ ಪಂಚೇಂದ್ರಿಯ ಅನುಭವಗಳನ್ನು ಒಗ್ಗೂಡಿಸುತ್ತದೆ. ಇಂಟಗ್ರೇಟ್ ಆಲ್ ದೀಸ್ 5 ಆಸ್ಪೆಕ್ಟ್ಸ್ ಅಲ್ಲಿ ಬರ್ತಕ್ಕಂಥದ್ದೆಲ್ಲ. ನಂತರ ಬುದ್ಧಿ ವಿಶ್ಲೇಷಿಸುತ್ತದೆ, ಅದು ಏನು, ಯಾವ ರೀತಿ ಅಂತಕ್ಕಂಥದ್ದು. ಚಿತ್ತ ಅಂತಕ್ಕಂಥದ್ದು ಸಂಗ್ರಹಿಸುತ್ತೆ, ಅಂದರೆ ಇಟ್ಸ್ ಎ ಸ್ಟೋರ್ ಹೌಸ್. ಅಹಂಕಾರ ಅದನ್ನು ನನ್ನ ಅನುಭವ ಅಂತ ಸ್ವೀಕರಿಸುತ್ತದೆ, ಮೈ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥ. ಆದರೂ ಇವೆಲ್ಲವೂ ಕೂಡ ಕಾರ್ಯನಿರ್ವಹಿಸುವ ಒಂದು ಮೂಲ ಚೈತನ್ಯ ಬೇಕು, ಬೇಸಿಕ್ ಥಿಂಗ್. ಆ ಬೇಸಿಕ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಆತ್ಮ. ಅದು ದೇವಿಯ ಚೈತನ್ಯ. ಇನ್ನು ವೇದಾಂತ ಹೇಳೋದು ಇನ್ನೂ ಅತ್ಯಂತ ಆಶ್ಚರ್ಯಕರವಾಗಿದೆ. ನಾವು ಜ್ಞಾನವನ್ನು ಪಡೆಯುವುದಿಲ್ಲ, ಜ್ಞಾನವು ನಮ್ಮೊಳಗೆ ಪ್ರಕಾಶಿಸುತ್ತದೆ. ನೋಡಿ, ಎಷ್ಟು ಬಹಳ, ಇಟ್ಸ್ ಅ ವೆರಿ ಪ್ರೊಫೌಂಡ್ ಸ್ಟೇಟ್ಮೆಂಟ್. ಜ್ಞಾನದ ಪರಮ ಮೂಲ, ಜ್ಞಾನವು ನಮ್ಮೊಳಗೆ ಪ್ರಕಾಶಿಸುತ್ತದೆ. ಇಟ್ ಶೈನ್ಸ್. ಸೂರ್ಯೋದಯವಾದಾಗ ಕತ್ತಲೆ ಹೋಗುವಂತೆ ಚೈತನ್ಯದ ಬೆಳಕಿನಲ್ಲಿ ಎಲ್ಲ ಜ್ಞಾನವು ವ್ಯಕ್ತವಾಗುತ್ತದೆ. ಆದ್ದರಿಂದ ದೇವಿಯನ್ನು ಸರ್ವಜ್ಞ ಅಂತ ಕರೀತಾರೆ. ಆಕೆ ಎಲ್ಲವನ್ನು ತಿಳಿದವಳು ಮಾತ್ರವಲ್ಲ, ಎಲ್ಲ ಜ್ಞಾನಕ್ಕೂ ಮೂಲವಾದ ಚೈತನ್ಯ ಸ್ವರೂಪಿಣಿ. ಹೀಗೆ ಇನ್ನೊಂದರ ಮಾನವ ಜ್ಞಾನಕ್ಕೆ ಮಿತಿ ಇದೆ. ಇದು ಯಾವಾಗಲೂ ಸೀಮಿತ ಜ್ಞಾನ ಅಂತಕ್ಕಂಥದ್ದು. ಕಾಲದಿಂದ, ಸ್ಥಳದಿಂದ, ಇಂದ್ರಿಯಗಳಿಂದ, ಅನುಭವದಿಂದ, ಇವೆಲ್ಲದರ ಒಂದು ಸೀಮಿತವಾದ ಒಂದು ಅಂದರೆ ಬಿಕಾಸ್ ಆಫ್ ದಿ ಲಿಮಿಟೇಷನ್ಸ್, ಇದಕ್ಕೆ ಜ್ಞಾನಕ್ಕೊಂದು ಮಿತಿ ಇದೆ. ಇದು ಸತ್ಯ ಅಂತ ತಿಳಿದಿರುವುದು ಅಥವಾ ಇಂದಿನ ಸತ್ಯ ನಾಳೆ ಹೊಸ ಸಂಶೋಧನೆಯಿಂದ ಬದಲಾಗಬಹುದು, ಅಥವಾ ನೋಡುವ ದೃಷ್ಟಿಕೋನದಿಂದ ಅದರ ಸತ್ಯಾಸತ್ಯತೆ ಬದಲಾಗಬಹುದು. ಆದರೆ ಆತ್ಮಜ್ಞಾನ ಬದಲಾಗುವುದಲ್ಲ, ಅದು ಯಾವಾಗಲೂ ಒಂದೇ ರೀತಿ ಇರತಕ್ಕಂಥದ್ದು. ಯಾಕೆಂದರೆ ಅದು ವಸ್ತುಗಳ ಬಗ್ಗೆ ಅಲ್ಲ, ಅದು ಅಸ್ತಿತ್ವದ ಬಗ್ಗೆ ಅಂತಕ್ಕಂಥದ್ದು. ಇನ್ನು ಸರ್ವಜ್ಞ ಅಂದರೆ ಎಲ್ಲ ಪುಸ್ತಕಗಳನ್ನು ಓದಿದವಳು ಅಂತಕ್ಕಂಥದ್ದು ಏನಲ್ಲ. ಅದು ಆಕೆ ಎಲ್ಲ ಜ್ಞಾನದ ಮೂಲ, ಎಲ್ಲ ವಿಜ್ಞಾನದ ಆಧಾರ, ಎಲ್ಲ ಅನುಭವಗಳ ಸಾಕ್ಷಿ, ಎಲ್ಲ ಮನಸ್ಸುಗಳನ್ನು ಪ್ರಕಾಶಿಸುವ ಚೈತನ್ಯ. ಈ ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ವಜ್ಞ ಅಂತಂದ್ರೆ. ಉದಾಹರಣೆ ನೋಡಿ, ಸೂರ್ಯನು ಬೆಳಕನ್ನು ಯಾರಿಂದಲೂ ಸಾಲವಾಗಿ ಪಡೆಯುವುದಲ್ಲ, ಹಾಗೆಯೇ ದೇವಿಯು ಜ್ಞಾನಿಂದಲೂ ಎಲ್ಲಿಂದಲೂ ಪಡೆಯುವುದಿಲ್ಲ. ಅವಳೇ ಜ್ಞಾನ ಸ್ವರೂಪಿಣಿ ಅಂತಕ್ಕಂಥ. ಇನ್ನು ಇಂದಿನ ಜೀವನಕ್ಕೆ ಸಂದೇಶ ಏನಂದರೆ, ಮಾಹಿತಿಯಲ್ಲಿ ನಮಗೆ ಶ್ರೀಮಂತರಾಗಿದ್ದೇವೆ, ಬೇಕಾದಷ್ಟು ಮಾಹಿತಿ ಸಿಗುತ್ತೆ.
ಆದರೆ ಅಂತರಂಗದಲ್ಲಿ ನಾವು ಶಾಂತಿವಂತರಾಗಿದ್ದೇವೆಯೇ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ತಂತ್ರಜ್ಞಾನದಲ್ಲಿ ಮುಂದುವರಿದಿದ್ದೇವೆ, ಎಲ್ಲವೂ ಗೊತ್ತು ನಮಗೆ. ಕ್ಷಣಾರ್ಧದಲ್ಲಿ ಇಲ್ಲಿಂದ ಇನ್ನೊಂದು ಜಾಗಕ್ಕೆ, ಇಲ್ಲಿಂದ ಅಲ್ಲಿ ಎಲ್ಲ ಕಡೆ ಹೋಗಕ್ಕೆ ಎಲ್ಲದೂ ಬರುತ್ತೆ. ಆದರೆ ನಮ್ಮನ್ನು ನಾವು ತಿಳಿದುಕೊಂಡಿದ್ದೇವೆಯೇ? ಲಲಿತಾ ಸಹಸ್ರನಾಮದ ಸರ್ವಜ್ಞ ಎಂಬ ನಾಮ ನಮಗೆ ಹೇಳುವುದು, ಮಾಹಿತಿಯನ್ನು ಸಂಗ್ರಹಿಸುವುದಕ್ಕಿಂತ ಜ್ಞಾನವನ್ನು ಬೆಳೆಸು, ಜ್ಞಾನವನ್ನು ಸಂಪಾದಿಸುವುದಕ್ಕಿಂತ ವಿವೇಕನ್ನು ಬೆಳೆಸು, ವಿವೇಕವನ್ನು ಮೀರಿ ಆತ್ಮಜ್ಞಾನವನ್ನು ಅರಿತುಕೋ. ಯಾಕೆಂದರೆ ಎಲ್ಲ ಜ್ಞಾನಗಳ ಅಂತಿಮ ಗುರಿಯೇ ತನ್ನ ನಿಜ ಸ್ವರೂಪವನ್ನು ಅರಿಯುವುದು. ಆದ್ದರಿಂದ ಲಲಿತಾಂಬಿಕೆಯನ್ನು ಭಕ್ತರು ಪರಮಭಕ್ತಿಯಿಂದ ಸ್ತುತಿಸುತ್ತಾರೆ. ಓಂ ಸರ್ವಜ್ಞಾಯೇ ನಮಃ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇದರ ಒಂದು ಮೊದಲನೇ ಭಾಗವನ್ನು ಇಲ್ಲಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.